ಕಳೆದ 15 ವರ್ಷಗಳಿಂದ ಕರಿಘಟ್ಟ ಬೆಟ್ಟದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸ್ತಾ ಬರ್ತಾ ಇದ್ದೀವಿ. ನೆಟ್ಟಂಥ ಎಲ್ಲ ಗಿಡಗಳಿಗೂ ಹನಿ ನೀರಾವರಿಯನ್ನು ಮಾಡುವಂತಹ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ಅಷ್ಟು ಎತ್ತರವಾದ ಬೆಟ್ಟದಲ್ಲಿ ಬೇಸಿಗೆಯಲ್ಲಿ ಗಿಡಗಳು ಬಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆ ಗಿಡಗಳಿಗೆ ನೆಟ್ಟಂಥ ಎಲ್ಲ ಗಿಡಗಳಿಗೆ ಹನಿ ನೀರಾವರಿಯನ್ನು ಮಾಡ್ತಾಯಿದ್ದೀವಿ. ಇದುವರೆಗೆ ನಾವು 3,500ಕ್ಕೂ ಹೆಚ್ಚು ಗಿಡಗಳನ್ನು ಬೆಟ್ಟದಲ್ಲಿ ನೆಟ್ಟು ಪೋಷಿಸ್ತಾ ಇದ್ದೀವಿ. ಅದರಲ್ಲಿ ಕಾಡು ಜಾತಿಯ ಗಿಡಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಆಲ, ಅರಳಿ, ಬೇವು, ಇಪ್ಪೆ, ಹೊಂಗೆ, ಗೋಣಿ, ತಪಕ್ಕಿ, ಕಾರಚ್ಚಿ ಈ ರೀತಿಯ ಗಿಡಗಳನ್ನು ಇತ್ತೀಚೆಗೆ ಪಕ್ಷಿಗಳಿಗೆ ಅನುಕೂಲ ಆಗಲಿ, ಪಕ್ಷಿಗಳಿಗೆ ಹಣ್ಣು ಸಿಕ್ಕಲಿ, ಆಹಾರ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಕಾಡು ಮಾವು, ಜಮುನೆರಳೆ, ಬೆಟ್ಟದನಲ್ಲಿ ಸೀಬೆ, ಸಪೋಟ ಇತ್ಯಾದಿ ಹಣ್ಣಿನ ಗಿಡಗಳನ್ನು ಕೂಡ ಬೆಳೀತಾ ಬರ್ತಾಯಿದ್ವಿ. ನನ್ನೆಲ್ಲ ಒಂದು ಕಾಯಕವನ್ನು ಗುರುತಿಸಿ ಮೈಸೂರು ಮತ್ತು ಮಂಡ್ಯ ಭಾಗದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಪ್ರತಿ ಭಾನುವಾರ ನಮ್ಮದೇ ಒಂದು ತಂಡ, ಶ್ರೀನಿವಾಸ ಅಗ್ರಹಾರದ ಹಸಿರು ಸೈನ್ಯ ಅನ್ನುವಂಥ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರತಿ ಭಾನುವಾರ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈಗ ಹಚ್ಚ ಹಸಿರಿನಿಂದ ಕೂಡುವತ್ತ ನಮ್ಮ ಕರಿಘಟ್ಟ ಬೆಟ್ಟ ಸಾಗ್ತಾ ಇದೆ. ಪ್ರತಿ ವರ್ಷ ಬೆಂಕಿಯನ್ನು ತಡೆಗಟ್ಟಲಿಕ್ಕೆ ಗಿಡಗಳ ಸುತ್ತಮುತ್ತ ಹುಲ್ಲನ್ನು ತೆಗೆದು ಬೆಂಕಿಯಿಂದ ರಕ್ಷಿಸಲಿಕ್ಕೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ಬೀದಿ ನಾಟಕಗಳನ್ನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಕರಪತ್ರಗಳನ್ನು ಹಂಚುವಂಥ ಒಂದು ಕೆಲಸವನ್ನು ಮಾಡಿ ಕರಿಘಟ್ಟ ಬೆಟ್ಟದ ಪರಿಸರವನ್ನು ಉಳಿಸಲಿಕ್ಕೆ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದೀವಿ.